ಕೆಆರ್ಆರ್ಎಸ್ಎಚ್ ಸೇನೆ ಹಮ್ಮಿಕೊಂಡ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಹುರುಪು ತುಂಬಿದ ಮಾಜಿ ಶಾಸಕ ಡಿಎಸ್ ಹುಲಿಗೆರೆ. ಕಚೇರಿ ಸ್ಥಳಾಂತರ ಮಸಲತ್ತು ಇಲ್ಲಿಗೆ ನಿಲ್ಲಬೇಕು, ಮುಂದುವರೆಸಿದ್ರೆ ನಿನ್ನ ಕಥೆನೇ ಬೇರೆ ಆಗುತ್ತೆ, ಹುಷಾರ್ ಎಂದು ಡೆಪ್ಯೂಟಿ ಡೈರೆಕ್ಟರ್ಗೆ ಖಡಕ್ ವಾರ್ನಿಂಗ್. ಚಿತ್ರಣವೇ ಬದಲು. ಕಾಂಗ್ರೆಸ್ ಪಕ್ಷದವರೊಂದಿಗೆ ನಡೆದಂತೆ ಕಾಣುತ್ತಿದೆ ಕದನ. ಎಸ್ಆರ್ ಲಿಂಕ್ ಸ್ಕೂಲಿನಲ್ಲಿರುವ ಕೃಷಿ ಉಪ ನಿರ್ದೇಶಕರ ಕಚೇರಿ ಸಿಂಧನೂರಿನ ಕಾಂಗ್ರೆಸ್ ರಾಜಕಾರಣಿಗಳು ಇಲ್ಲದ ಮಸಲತ್ತನ್ನ ನಡೆಸಿ ತಪ್ಪು ಮಾಹಿತಿಯೊಂದಿಗೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಸಿಂಧನೂರಿಗೆ ಕಚೇರಿಯನ್ನ ಸರ್ಕಾರದಿಂದ ಸ್ಥಳಾಂತರಕ್ಕಾಗಿ ಆದೇಶ ಮಾಡಿಸಿಕೊಂಡಿದ್ದಾರೆ. 5 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆದ ಸ್ಥಳಕ್ಕೆ ಅನೇಕ ಸಂಘಟನೆಯ ಸಮುದಾಯಗಳ ಬಂದು ಬೆಂಬಲ ವ್ಯಕ್ತಪಡಿಸಿದ್ರು. ಹೋರಾಟಕ್ಕೆ ಅಷ್ಟೊಂದು ಕಳೆ ಸಿಕ್ಕಿರಲಿಲ್ಲ. ಅದೇ 6ನೇ ದಿನಕ್ಕೆ ಮಾಜಿ ಶಾಸಕ ಮತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಡಿಎಸ್ ಹುಲಿಗೆರೆ ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಧರಣಿ ನಿರತರಿಗೆ ಬೆಂಬಲ ನೀಡುವುದರೊಂದಿಗೆ ಕೃಷಿ ಜಂಟಿ ನಿರ್ದೇಶಕರಿಗೆ ಫೋನಾಯಿಸಿ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಧರಣಿ ನಿರತರಿಂದ ಎಲ್ಲಾ ವಿಷಯವನ್ನ ಆಲಿಸಿದ ಮಾಜಿ ಶಾಸಕ ಹುಲಿಗೆರೆ ಒಮ್ಮೆಲೆ ಫೋನ್ ಕೈಯಲ್ಲಿಡಿದು ಕೃಷಿ ಜಂಟಿ ನಿರ್ದೇಶಕರಿಗೆ ಫೋನಾಯಿಸಿ ಮಾತಾಡೇ ಬಿಟ್ಟರು. ಏನ್ಪಾ ಡಿಡಿ ಆರಾಮಾಗಿದ್ದೀಯಾ? ಲಿಂಗಸ್ಕೂರು ಕೃಷಿ ಆಫೀಸ್ ಸ್ಥಳಾಂತರಕ್ಕಾಗಿ ಸರ್ಕಾರದಿಂದ ನೋಟಿಫಿಕೇಶನ್ ಆಗಿದೆಯೇನ್ರಿ? ಏನ್ ಮರ್ಮ ತಿಳಿಯುತ್ತಿಲ್ವಲ್ಲ? ನನಗೆ ನಿನ್ನೆ ಕೃಷಿ ಸಚಿವರು ಸಿಗಲಿಲ್ಲ. ಅಧಿವೇಶನದಲ್ಲಿ ಸಚಿವರು ಕೆಪಿಸಿಸಿ ಅಧ್ಯಕ್ಷರು ಸಿಗ್ತಾರೆ. ಅವರೊಂದಿಗೆ ಚರ್ಚಿಸಿ ಈ ಆದೇಶವನ್ನ ರದ್ದುಗೊಳಿಸುತ್ತೇನೆ. ಅಲ್ಲಿಯ ತನಕ ಯಾವ ಪ್ರಕ್ರಿಯೆ ಮುಂದುವರಿಸಬೇಡಿ. ಒಂದು ವೇಳೆ ಏನಾದರೂ ಮಸಲತ್ತು ನಡೆಸಿದ್ರೆ ನಿನ್ನ ಕಥೆನೇ ಬೇರೆ ಆಗುತ್ತೆ ಎಂದು ಏರು ಧ್ವನಿಯಲ್ಲಿ ಜಂಟಿ ನಿರ್ದೇಶಕರಿಗೆ ಸಮಜಾಯಿಷಿಯ ವಾರ್ನಿಂಗ್ ಕೊಟ್ಟರು. ಸಂಘಟನೆಯವರೊಬ್ಬರ ಪ್ರಶ್ನೆಗೆ ಬೇಸರದಿಂದ ಉತ್ತರಿಸಿದ ಹುಲಿಗೆರೆ, ನಾನು ಮಾಜಿ ಆಗಿದ್ರೂ ಸದಾ ಕ್ಷೇತ್ರದ ಜನತೆಯೊಂದಿಗೆ ಬೆರೆಯುತ್ತಿದ್ದೇನೆ. ಬೆಂಬಲ ನೀಡಿದವರ ಅಧಿಕಾರಸ್ಥ ಮನೆಗೆ ಹೋಗಿ ಗೇರಾವ್ ಹಾಕಿ ನಿದ್ರೆಯಲ್ಲಿರುವವರನ್ನ ಎಚ್ಚರಿಸುವಂತೆ ಪ್ರಶ್ನೆ ಕೇಳಿದ ಆ ಮುಖಂಡರಿಗೆ ಸವಾಲ್ ಹಾಕಿ, ರಾಜ್ಯದಲ್ಲಿ ನಮ್ಮ ಪಕ್ಷದ್ದೇ ಸರ್ಕಾರ ಇದೆ, ಅಧಿಕಾರಿಗಳನ್ನ ತಂದು ಹಾಕುತ್ತೇನೆ, ಉಳಿದೆಲ್ಲ ಕೆಲಸ ಹಾಲಿ ಶಾಸಕರದ್ದು, ಮುತುವರ್ಜಿ ವಹಿಸಬೇಕಾಗಿರುವುದು ಅವರು ಎಂದು ನೇರ ಮಾತಿನೊಂದಿಗೆ ಪರೋಕ್ಷವಾಗಿ ಜರೆದಿದ್ದಾರೆ. ಒಟ್ಟಾರೆ ಇಲ್ಲಿಯ ತನಕ ಸಂಘಟನೆ ಮತ್ತು ಸರ್ಕಾರ ಹಾಗೂ ಅಧಿಕಾರಿಗಳ ನಡುವೆ ನಡೆಯುತ್ತಾ ಇದ್ದಂತಹ ಜಟಾಪಟಿಯ ಸಮರ ಮಾಜಿ ಶಾಸಕ ಡಿಎಸ್ ಹುಲಿಗೆರೆ ಎಂಟ್ರಿಯಿಂದ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಪಕ್ಷದವರ ಮಧ್ಯೆನೇ ಶೀತಲ ಸಮರ ನಡೆಯುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಾ ಇವೆ. ನಾ ಕೊಡೆ ನೀ ಬಿಡೆ ಎಂಬ ಸಿಎಂ ಕುರ್ಚಿ ಕದರದಲ್ಲಿ ಬ್ಯುಸಿಯಾಗಿರುವ ಹೈಕಮಾಂಡ್ ಈ ಹಸ್ತಾಂತರ ಪ್ರಹಸನವನ್ನ ಯಾವ ರೀತಿ ಬಗೆಹರಿಸುತ್ತದೆ ಎಂಬ ಕ್ಷೇತ್ರ ಜನತೆಯ ಚಿತ್ತ ಬೆಂಗಳೂರಿನ ಶಕ್ತಿ ಕೇಂದ್ರದತ್ತ ನೆಟ್ಟಿದೆ. ಒಟ್ಟಾರೆ ಈ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸುಖಾಂತ್ಯ ಕಾಣಲಿ ಎಂಬುದು ಪ್ರಜಾಪವರ್ ಟಿವಿಯ ಆಶಯವಾಗಿದೆ. ಈ ಧರಣಿಗೆ ನಿವೃತ್ತ ಸೈನಿಕರ ಸಂಘ, ವಕೀಲರ ಸಂಘ, ಕೃಷಿ ಪರಿಕರ ಗೊಬ್ಬರ ಮಾರಾಟ ಮಾಲೀಕರ ಸಂಘ, ಕರ್ನಾಟಕ ರಾಷ್ಟ್ರೀಯ ಪಕ್ಷ ಶುಕ್ರವಾರ ಬೆಂಬಲಿಸಿವೆ. ಸಿಂಧನೂರಿನಲ್ಲಿ ಎಲ್ಲಾ ಕಚೇರಿಗಳಿವೆ. ಜಿಲ್ಲಾ ಕೇಂದ್ರ ಆಗಲು ಎಲ್ಲಾ ಅರ್ಹತೆಯನ್ನ ಹೊಂದಿದೆ. ಜೊತೆಗೆ ಇದು ನನ್ನ ಆಡಳಿತದಲ್ಲಿ ಆಗಿದೆ ಎಂಬುವ ಕ್ರೆಡಿಟ್ ಕಾರ್ಡ್ ಅನ್ನ ತೋರಿಸಲು ಈ ಕೃಷಿ ಉಪನಿರ್ದೇಶಕರ ಕಚೇರಿ ಹಸ್ತಾಂತರಕ್ಕೆ ಬೆನ್ನು ಬಿದ್ದಿರಲಿಕ್ಕೆ ಕಾರಣವಾಗಿರಲೂಬಹುದೆಂಬುದು ಅನೇಕರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ಲಿಂಗಸ್ಕೂರು. ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ವಂದನೆಗಳು. ಈ ನಮ್ಮ ಲಿಂಗಸೂರು ತಾಲೂಕು ಇವತ್ತು ನಿನ್ನೆಯಿಂದ ಆಗಿರುವಂಥ ತಾಲೂಕು ಅಲ್ಲ, ಬ್ರಿಟಿಷರ ಕಾಲದಿಂದ ಒಂದು ತನ್ನ ಭವ್ಯತೆಯನ್ನು ಮೆರೆದಿರುವಂಥ ತಾಲೂಕು. ಇವು ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿರುವಂಥ ನಮ್ಮ ಲಿಂಗಸೂರಿಂದ ಸುಮಾರು 13 ವರ್ಷಗಳಿಂದ ಸ್ಥಾಪನೆ ಆಗಿರುವಂಥ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಏಕಾಏಕಿ 13 ವರ್ಷದಲ್ಲಿ ಆಗದಂಥ ಬದಲಾವಣೆಯನ್ನು ಇತ್ತೀಚಿನ ದಿನಗಳಲ್ಲಿ ಸಿಂಧನೂರಿಗೆ ವರ್ಗಾಯಿಸುವಂಥ ಅವಶ್ಯಕತೆ ಏನಿದೆ? ನಮ್ಮ ತಾಲೂಕು ವ್ಯಾಪ್ತಿ ಕ್ಷೇತ್ರಫಲ ಸಿಂಧನೂರು ತಾಲೂಕಿಂದ ಹೆಚ್ಚಾಗಿದೆ. ಆದ್ದರಿಂದ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ಈ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಇಲ್ಲೇ ಮುಂದುವರಿಸುವಂಥ ಕಾರ್ಯಕ್ಕಾಗಿ ರಾಜ್ಯ ನಮ್ಮ ಲಿಂಗಸೂರು ತಾಲೂಕಿನ ರೈತಪರ ಸಂಘಟನೆಗಳು, ಹಸಿರು ಸೇನೆ ಸಂಘಟನೆಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಇವರಿಗೆ ನಮ್ಮ ಸೈನಿಕರು ಹಾಗೂ ಮಾಜಿ ಸೈನಿಕರ ವತಿಯಿಂದ ಯಾವತ್ತೂ ಕೂಡ 24 ಅವರ್ಸ್ ಯಾವಾಗಲೂ ನಮ್ಮ ಸಹಕಾರ ಕೇಳಿದರೆ ಯಾವಾಗಲೂ ನಮ್ಮ ಬೆಂಬಲ ತಮಗೆ ಇರುತ್ತದೆ. ಮತ್ತು ಊಟ ಮಾಡುವ ಮುನ್ನ ರೈತರನ್ನು ನೆನೆಸಬೇಕು. ರೈತ ದೇಶದ ಬೆನ್ನೆಲುಬು. ಸುಮಾರಾಗಿ ನಮ್ಮ ಈ
ಲಿಂಗಸೂರು ತಾಲೂಕಿನ ಕ್ಷೇತ್ರ ಇಲ್ಲಿಂದ ನಮ್ಮ ಬಾರ್ಡ್ರ್ ತಾಲೂಕಿನ ನಾಗರಾಳ್ ಇಲ್ಲಿಂದ ಸುಮಾರು 35 ಕಿಲೋಮೀಟ್ರ್ ಸಮೀಪ ಇದೆ. 35 ಕಿಲೋಮೀಟ್ರ್ ನಮಗೆ ಲೋಕಲ್ ಇಲ್ಲಿ ಬರಬೇಕಾದ್ರೆ ತ್ರಾಸಾಗ್ತದೆ. ಇಲ್ಲಿಂದ ನಾವು 89 ಕಿಲೋಮೀಟ್ರ್ ಸಿಂಧನೂರು ಹೋಗಿ ತರುವಂಥ ಸಾಮಗ್ರಿಗಳನ್ನು ನಮಗೆ ಹೇಗೆ ಬೇಕು, ಇಲ್ಲೇ ನಮ್ಮ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮತ್ತು ಸಾರಿಗೆ ವ್ಯವಸ್ಥೆಯು ನಮಗೆ ಸಮರ್ಪಕವಾಗಿರುವುದರಿಂದ ಇದನ್ನು ಇಲ್ಲೇ ಮುಂದುವರಿಸಬೇಕು ಮತ್ತು ರೈತರಿಗೂ ಮತ್ತು ಎಲ್ಲರಿಗೂ ಒಂದು ಸಮರ್ಪಕವಾದಂಥ ಅಡಚಣೆ ಆಗದೆ ಒಂದು ಭಾಗದಲ್ಲಿ ಮುಂದುವರಿಸಬೇಕೆಂದು ನಾವು ನಮ್ಮ ಮಾಜಿ ಹಾಗೂ ಹಾಲಿ ಯೋಧರ ಸಂಘ ಲಿಂಗಸೂರು ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ಆಫೀಸರ್ ಲಿಂಗಸೂರಿಗೆ ಅಲ್ಲ ಗೌರ್ಮೆಂಟ್ ಆರ್ಡರ್ ಬೇಗ ಲೋನ್ ಮಾಡ್ತೀವಿ ಅವ್ರಿಗೆ, ಇಲ್ಲಿ ತರಿಸೋದೇನು ಅವಶ್ಯಕತೆ ಐತೆ? ಗೌರ್ಮೆಂಟ್ ಯಾರು ಕಡೆ ನೋಟಿಫಿಕೇಶನ್ ಮಾಡ್ತಿದ್ರೆ ನೋಟಿಫಿಕೇಶನ್ ಏನೋ ಮಾಡ್ತಿದ್ರು ಅಲ್ಲ, ನೋಟಿಫಿಕೇಶನ್ ಮಾಡಿದ್ರಾ ಏನು ನೀವು ತಗೊಂಡ್ರೆ ಆಗುತ್ತೆ ಅಂತೇಳಿ ಇದು ಮಾಡಿರಿ ನೀವು. ಅದು ಗೌರ್ಮೆಂಟ್ ಆರ್ಡರ್ ಅದು ಕ್ಯಾನ್ಸಲ್ ಮಾಡಿಸ್ತೀನಿ, ಅದನ್ನೇನು ತನಿಖೆ ಹೋಗ್ಬೇಡ್ರಿ, ನಾವು ಸ್ವಾತಂತ್ರ್ಯ ಯಾವುದು ಮಾಡೋಕ್ಕೆ ಹೋಗ್ಬೋದು. ನಾನು ಮಾತಾಡ್ತೀನಿ, ನಿನ್ನ ಕೃಷಿ ಸಹ ಸಿಗಲಿಲ್ಲ ನನಗೆ, ನಾಳೆ ಅಧ್ಯಕ್ಷ ಸಿಗ್ತಾರೆ ಅಲ್ಲಿ ಮಾಡ್ಕೊ, ಅಲ್ಲಿವರೆಗೂ ನೀವೇನು ಮೂವ್ ಮಾಡ್ಬಾರ್ದು. ಹಾಂ ಜೆ ಡಿ ಅವರೇ, ಮತ್ತು ಇದು ಏನಾರು ಆತಂದ್ರೆ ಮುಂದೆ ಮತ್ತೆ ನಿಮ್ಗೆ ಕಠಿಣ ಬೇರೆ ಆಗಿ ನೋಡಿ ಹೇಳ್ತೀನಿ. ಅಲ್ಲ ಇರಲಿ, ಅದು ಒಟ್ಟು ಹೋಗ್ಬಾರ್ದು. ಇಲ್ಲ ಬೇಕಾದ್ರೆ ಇನ್ನೊಂದು ಆರ್ಡರ್ ಮಾಡಿಸಿ ಅವರು, ನಾವು ಬೇಡ ಅಂದಿಲ್ಲ. ಅಲ್ಲ ಹೇಳ್ತೀನಿ, ಮತ್ತೆ ಇಲ್ಲ ಮತ್ತೆ ಇವು ಮಾಡಿ ಎಲ್ಲ ಫೈಲ್ ಹೋಗಕತ್ತಾರ ಅಂತೇಳಿ ಅಲ್ವ ಬಾಡಿಗೆ ಹಿಡಿದ್ರು. ಸ್ವಂತ ಬಿಲ್ಡಿಂಗ್ ಬಿಟ್ಟು ಬಾಡಿಗೆ ಹಿಡಿತಿದ್ರೆ ಹೆಂಗೆ ನೀವು? ಏನೇ ಅವ್ರು ಮತ್ತೆ ನಮಗಾರು ಗೊತ್ತಾಗಬೇಕಲ್ಲ, ಒಂದು ಇದು ಇಂಟಿಮೇಷನ್ ಬರ್ಬೇಕು. ಮೊದಲು ಆಗಿತ್ತು ತಪ್ಪಾಗಿದ್ರು. ಆಯ್ತು ಕ್ಯಾನ್ಸಲ್ ಮಾಡ್ತಾನಂತ ಮಾತಾಡ್ತೀನಿ, ಮಾತಾಡಿ ನಾನು ಪ್ರೊಫೆಸರ್ ಮಾತಾಡ್ತೀನಿ. ಈಗ ಮಾಡಿಸ್ತೀವಿ ಅಂತ ಅವ್ರು ಅಲ್ಲಿವ್ರು ಮಾಡಿಸ್ಬಿಟ್ರೆ ಸ್ವಾತಂತ್ರ್ಯ ಮಾಡಬೇಡ್ರಿ.